ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕೈಲಾಗದವನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಅನ್ನೋ ಮಾತಿದೆ. ದೇಶದ ಬಹುತೇಕ ಭಾಗಗಳಲ್ಲಿ ಜನರಿಂದ ತಿರಸ್ಕಾರಗೊಂಡಿರುವಂತಹ, ಕೇಂದ್ರದಲ್ಲಂತೂ ಕಳೆದ 11 ವರ್ಷಗಳಿಂದ ಅಧಿಕಾರದಿಂದ ಕಾಂಗ್ರೆಸ್ ದೂರವೇ ಇದೆ. ನೀವು ನಮ್ಗೆ ಬೇಡ ಅಂತ ಕಾಂಗ್ರೆಸ್ ಪಕ್ಷವನ್ನ ಜನ ಮೂಲೆಗೆ ತಳ್ಳಿಬಿಟ್ಟಿದ್ದಾರೆ. ಇಂಥ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಒಂದೇ ಒಂದು ರಾಜ್ಯದಲ್ಲಿ ಪಕ್ಷವನ್ನ ಗೆಲ್ಲಿಸೋಕೆ ಆಗ್ಲಿಲ್ಲ. ದೇಶದ ಪ್ರಧಾನಿ ಆಗ್ಬೇಕು ಅಂತ ಹಗಲು ಕನಸು ಕಾಣ್ತಿರುವಂತಹ ರಾಹುಲ್ ಗಾಂಧಿ ಅವರ ಮುಖವನ್ನ ನೋಡಿ ಲೋಕಸಭೆ ಚುನಾವಣೆ ಬಿಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲೂ ಜನ ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ. ಹೀಗೆ ಕಾಂಗ್ರೆಸ್ ಪಕ್ಷದ ನಿರ್ನಾಮಕ್ಕೆ ಕಾರಣವಾಗಿರುವಂತಹ ರಾಹುಲ್ ಗಾಂಧಿ, ಪಕ್ಷದ ಸಾಲು ಸಾಲು ಸೋಲುಗಳಿಗೆ ನೇರ ಹೊಣೆಯಾಗಿರೋ ರಾಹುಲ್ ಗಾಂಧಿ ಮಾತ್ರ ಮಾತೆತ್ತಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡ್ತಾ ಬಂದಿದ್ದಾರೆ. ಭಾರತೀಯರು ಮಾತ್ರ ಅಲ್ಲ, ಜಗತ್ತೇ ಮೆಚ್ಚಿದಂತಹ ಮೋದಿ ಅವರನ್ನ ಕೆಟ್ಟ ಮಾತುಗಳಲ್ಲಿ ನಿಂದಿಸ್ತಾರೆ. ಈಗ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಹಾಗೂ ಅದರ ಮೈತ್ರಿಕೂಟವು ಹೀನಾಮಾನವಾಗಿ ಸೋಲೋ ಲಕ್ಷಣಗಳು ಗೋಚರಿಸ್ಬಿಟ್ಟಿದೆ. ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಮೋದಿಜಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ತುಚ್ಛ ಹೇಳಿಕೆಗಳನ್ನ ನೀಡ್ತಾ ತಿರುಗಾಡ್ತಿದ್ದಾರೆ. ಮೋದಿಜಿ ವಿರುದ್ಧ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮೋದಿ ಅವರು ಓಟಿಗಾಗಿ ಡ್ಯಾನ್ಸ್ ಬೇಕಾದ್ರೂ ಮಾಡ್ತಾರೆ ಅಂತೆಲ್ಲ ಚೀಪ್ ಆಗಿ ಹೇಳಿಕೆ ನೀಡಿದ್ದಾರೆ. ಯಾವಾಗೆಲ್ಲ ಕಾಂಗ್ರೆಸ್ ಸೋತಿದ್ಯೋ, ಯಾವಾಗೆಲ್ಲ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷವನ್ನ ಜನ ಸೋಲ್ಸಿದರು, ಆಗೆಲ್ಲ ಇವರು ಮೋದಿಜಿ ಅವರನ್ನ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ. ಈಗ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ನಮ್ಗೆ ಸಿಗೋದು ಸೋಲೆ ಅಂತ ರಾಹುಲ್ ಗಾಂಧಿ ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಇದುವರೆಗೆ ನಡೆದಂತಹ ಚುನಾವಣಾ ಪೂರ್ವ ಸಮೀಕ್ಷೆಗಳೆಲ್ಲವೂ ಬಿಜೆಪಿ ಹಾಗೂ ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿಕೂಟವೇ ಗೆಲುವು ಸಾಧಿಸುತ್ತೆ ಅಂತ ತಿಳಿಸ್ಬಿಟ್ಟಿದೆ. 2 ದಿನಗಳ ಹಿಂದೆಷ್ಟೇ ಹೊರಬಿದ್ದಂತಹ ಜೆವಿಸಿ ಪೋಲ್ ಸಂಸ್ಥೆಯ ಸಮೀಕ್ಷಾ ವರದಿ ಪ್ರಕಾರ ಎನ್ಡಿಎ ಮೈತ್ರಿಕೂಟ 140 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಜೊತೆಗೆ ಬಿಜೆಪಿಯೇ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಪಕ್ಷವಾಗಿದೆ ಅಂತ ಅಂದಾಜಿಸಿದೆ. ಅಲ್ಲಿಗೆ ಚುನಾವಣೆ ಪೂರ್ವ ಸಮೀಕ್ಷೆಗಳಲ್ಲಿಯೇ ಬಿಹಾರದ ಜನ ಚುನಾವಣೆ ಫಲಿತಾಂಶದ ಮುನ್ಸೂಚನೆಯನ್ನ ನೀಡ್ಬಿಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಈಗ ಮೋದಿಜಿ ವಿರುದ್ಧ ಏನೇನೋ ಹೇಳ್ಕೊಂಡು ತಿರುಗಾಡೋದು. ಆದ್ರೆ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆಯದ ಪಕ್ಷದ ಸೋಲಿಗೆ ಕಾರಣವಾದಂತಹ ರಾಹುಲ್ ಗಾಂಧಿ ಏನೇ ಹೇಳಿದ್ರು ಜನ ನಂಬೋದಿಲ್ಲ, ಇದಂತೂ ಖಾತ್ರಿಯಾಗಿದೆ. ಈಗ ರಾಹುಲ್ ಗಾಂಧಿ ಅವರ ಹುರುಳಿಲ್ಲದ, ಸತ್ಯವೇ ಇಲ್ಲದ ಹೇಳಿಕೆಗೆ ಬರೋಣ. ಮತಗಳನ್ನ ಪಡೆಯೋದಕ್ಕಾಗಿ ನರೇಂದ್ರ ಮೋದಿ ಅವರು ಡಾನ್ಸ್ ಮಾಡಿದ್ರು ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. अगर आप कहोगे नरेंद्र मोदी जी आप ऐसा ड्रामा करो वोट के लिए, वो कर देंगे. जो भी करवाना है करवा लो. मैं कह रहा हूं आप उनको कहो कि देखो भैया हम आपको वोट देंगे, आप स्टेज पे आके नाच लो, नाच लेंगे, नाच लेंगे. कह रहा हूं आप कोशिश करो. मोदी जी आइए, स्टेज पे आइए, भाषण मत दीजिए, डांस कर दीजिए, हम आपको वोट देंगे, देखना कर देंगे. जो भी करवाना है करवा लो. ನೀವೇ ಯೋಚಿಸಿ ನೋಡಿ, ಮತಗಳನ್ನ ಪಡೆಯೋದಕ್ಕೆ ಮೋದಿ ಅವರು ಕಳೆದ 25 ವರ್ಷಗಳಲ್ಲಿ ಯಾವ ಸಣ್ಣ ಟ್ರಿಕ್ಸ್ ತೋರಿಸಿದ್ದಾರೆ? ಗುಜರಾತ್ ನಲ್ಲಿ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿ ಮಾಡಿದ್ರು, ಜನರ ಬಳಿ ಹೋದ್ರು, ಮತ ಕೇಳಿದ್ರು, ಜನ ಅವರನ್ನ ಗೆಲ್ಸಿದ್ರು. ಇದೇ ಕಾರಣಕ್ಕಾಗಿ ದೇಶದ ಜನ ನರೇಂದ್ರ ಮೋದಿ ಅವರನ್ನ ತಲೆ ಮೇಲೆ ಹೊತ್ಕೊಂಡು ಹೋಗಿ ಬಹುಮತ ಕೊಟ್ಟು ಪ್ರಧಾನಿ ಹುದ್ದೆ ಮೇಲೆ ಕೂರಿಸಿದ್ರು. ಕಳೆದ 3 ಲೋಕಸಭೆ ಚುನಾವಣೆಗಳಲ್ಲಿ ಜನ ಮೋದಿಜಿ ಅವರನ್ನೇ ಗೆಲ್ಸಿದ್ದಾರೆ. ದೇಶದ ಅಭಿವೃದ್ಧಿ, ದೇಶದ ರಕ್ಷಣೆ, ರೈತರಿಗೆ ಧನ ಸಹಾಯ, 370 ವಿಧಿ ರದ್ದು, ಉಗ್ರರಿಗೆ ತಕ್ಕ ಪಾಠ ಕಲಿಸಿದನ್ನ ನೋಡಿ ದೇಶದ ಜನ ಮೋದಿಜಿ ಅವರನ್ನ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈಗಲೂ ದೇಶದಲ್ಲಿ ಮೋದಿ ಅಲೆ ಇದೆ. ಮೋದಿಜಿ ಅವರನ್ನ ದೇಶದ ಜನ ಇಷ್ಟಪಡ್ತಾರೆ. मेरे नौजवानों, आपने तो मुझे भी जोश से भर दिया आज. ये दिल्ली में बैठ करके जो गणित भागा करते हैं,
बड़ी बड़ी तस्वीरें निकालते हैं। अरे जरा यहां आकर के देखिए हवा का रुख क्या है। ಮೋದಿಜಿಯವರಂಥ ನಾಯಕರ ಎದುರು ಸೋತು ಸುಣ್ಣವಾಗಿರುವಂಥ ರಾಹುಲ್ ಗಾಂಧಿ ಚೀಪ್ ಹೇಳಿಕೆಗಳಿಂದಲೇ ಸುದ್ದಿಯಲ್ಲಿರೋದಕ್ಕೆ ಇಷ್ಟಪಡ್ತಿದ್ದಾರೆ. ಆದ್ರೆ ಬಿಹಾರದಲ್ಲೂ ಜನ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಮತಗಳಿಗಾಗಿ ಮೋದಿ ಡ್ಯಾನ್ಸ್ ಮಾಡೋದಕ್ಕೂ ರೆಡಿ ಅಂತ ಪ್ರತಿಪಕ್ಷ ನಾಯಕ ಅನ್ನೋ ಘನತೆಯನ್ನು ಮರೆತು ರಾಹುಲ್ ಗಾಂಧಿ ಹೇಳಿದಾರಲ್ವಾ, ಅವರು ಹಾಗೂ ಅವರ ಪಕ್ಷ ಮತಗಳಿಗಾಗಿ ಏನೆಲ್ಲ ಮಾಡಿದೆ ಅನ್ನೋದು ದೇಶಕ್ಕೆ ಗೊತ್ತಿದೆ. ನೀವು ಮತಗಳ್ಳತನ ಮಾಡಿದ್ದೀರಿ, ನೀವು ವೋಟ್ ಚೋರಿ ಮಾಡಿದ್ದೀರಿ ಅಂತ ಕೋರ್ಟ್ ಹೇಳಿದಕ್ಕೆ, ಚುನಾವಣೆ ಗೆಲುವನ್ನ ಅಸಿಂಧುಗೊಳಿಸಿದಕ್ಕೆ ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನಪ್ರಿಯತೆ ಜನ ಬೆಂಬಲ ಕಂಡಿದ್ದಂತ ಸೋನಿಯಾ ಗಾಂಧಿ ಅವರು ವಾಜಪೇಯಿ ಅವರನ್ನ ದೇಶದ್ರೋಹಿ ಅಂತ ಕರೆದ್ರು. ಆ ಮೂಲಕ ಓಟಿಗಾಗಿ ಕೀಳು ಮಟ್ಟದ ಹೇಳಿಕೆಗಳನ್ನ ನೀಡಿದ್ರು. ಇದೇ ಸೋನಿಯಾ ಗಾಂಧಿ ಅವರು ಅಧಿಕಾರದ ಗದ್ದುಗೆ ಏರ್ಬೇಕು ಅಂತ, ಜನರ ಓಟು ಪಡಿಬೇಕು ಅಂತ ಅಟಲ್ ಜಿ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದ್ರು. ಇನ್ನು ಇದೇ ಸೋನಿಯಾ ಗಾಂಧಿ ಮೋದಿಜಿ ಅವರನ್ನ ಸಾವಿನ ವ್ಯಾಪಾರಿ ಅಂತ ಕರೆದ್ರು. ಇದೇ ರಾಹುಲ್ ಗಾಂಧಿ ಮೋದಿಜಿ ಗೆಲುವನ್ನ ಸಹಿಸಿಕೊಳ್ಳೋದಕ್ಕೆ ಆಗದೆ ರಕ್ತದ ದಲ್ಲಾಳಿ ಅಂತ ಕರೆದ್ರು. ಆದ್ರೆ ನೀವು ಮಾಡ್ತಿರೋದು ಬರೀ ಓಟಿಗಾಗಿ ಅನ್ನೋ ಕಾರಣಕ್ಕಾಗಿ ದೇಶದ ಜನ ಕಾಂಗ್ರೆಸ್ ಅನ್ನ ಸೋಲ್ಸಿದ್ರು. ಸೋನಿಯಾ ರಾಹುಲ್ ಮಾತುಗಳನ್ನ ಜನ ಕಿವಿಗೂ ಹಾಕಿಕೊಳ್ಳದೆ ಚುನಾವಣೆಗಳಲ್ಲಿ ಸೋಲ್ಸೇ ಬಿಟ್ರು. ಇದಿಷ್ಟೇ ಅಲ್ಲ, ಚುನಾವಣೆಗಳಲ್ಲಿ ಸೋತು ಹತಾಶರಾಗಿರುವಂತ ರಾಹುಲ್ ಗಾಂಧಿ ಓಟಿಗಾಗಿ ಭಾರತ ವಿರೋಧಿ ಹೇಳಿಕೆಗಳನ್ನ ನೀಡ್ತಾ ವಿದೇಶದಲ್ಲಿ ಪ್ರಚಾರ ತಗೊಂಡಿದ್ದನ್ನ ಕೂಡ ದೇಶದ ಜನ ನೋಡ್ಬಿಟ್ಟಿದ್ದಾರೆ. ಲಂಡನ್ ಅಮೆರಿಕದ ನೆಲದಲ್ಲಿ ನಿಂತು ಭಾರತದಲ್ಲಿ ಪ್ರಜಾಪ್ರಭುತ್ವ ಹಾಳಾಗಿದೆ, ಭಾರತದ ಪರಿಸ್ಥಿತಿ ಕೆಟ್ಟಿದೆ ಅಂತೆಲ್ಲ ಸುಳ್ಳು ಹೇಳುವ ಮೂಲಕ ರಾಹುಲ್ ಗಾಂಧಿ ಭಾರತ ವಿರೋಧಿ ಅನಿಸಿದ್ದಾರೆ. ಬೇರೆ ದೇಶದವರು ಎದುರು ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಮೂಲಕ ಆ ದೇಶದಲ್ಲಿ ದೊಡ್ಡ ನಾಯಕ ಅಂತ ಬಿಂಬಿಸ್ಕೊಳ್ತಾರೆ. ಭಾರತದಲ್ಲಿ ಜನರಿಂದ ತಿರಸ್ಕಾರಗೊಂಡಿರುವಂತಹ ರಾಹುಲ್ ಗಾಂಧಿ ವಿದೇಶದಲ್ಲಿ ನಿಂತು ಭಾರತ ವಿರೋಧಿ ಹೇಳಿಕೆಗಳನ್ನ ನೀಡ್ತಿರೋದು ಕೂಡ ಮತಗಳಿಗಾಗಿ ಅಲ್ವೇ? ಮತಕ್ಕಾಗಿ ಅಲ್ಲದೆ ನೀವು ಜನರಿಗೆ ವರ್ಷಕ್ಕೆ 72,000 ರೂಪಾಯಿ ಕೊಡ್ತೀವಿ ಅಂತ 2019 ಲೋಕಸಭೆ ಚುನಾವಣೆಯಲ್ಲಿ ಜನರಿಗೆ ಸುಳ್ಳು ಹೇಳಿದ್ರಿ. ಆದ್ರೂ ಜನ ಕಾಂಗ್ರೆಸ್ನ ಸುಳ್ಳುಗಳನ್ನ ನಂಬದೆ ಮೋದಿಜಿ ಅವರನ್ನ ಗೆಲ್ಸಿದ್ರು, ಕಾಂಗ್ರೆಸ್ ಅನ್ನ ಮಕಾಡೆ ಮಲಗಿಸ್ಬಿಟ್ರು. ಇದು ರಾಹುಲ್ ಗಾಂಧಿ ಅವರ ಕಥೆಯಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಇನ್ನೊಂದು ಕತೆ. ಪ್ರಧಾನಿ ಮೋದಿ ಅವರು ಸಾಮ್ರಾಟನಲ್ಲ, ಅವರ ನೇತೃತ್ವದಲ್ಲಿ ಬಿಜೆಪಿ ಎಲ್ಲಾ ರಾಜ್ಯಗಳಲ್ಲಿ ಗೆಲುವು ಸಾಧಿಸಿಲ್ಲ ಅಂತ ತಲೆಬುಡ ಇಲ್ಲದ ಹೇಳಿಕೆಗಳನ್ನು ನೀಡಿದ್ದಾರೆ. ಅಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮನ್ನ ಪ್ರಧಾನ ಸೇವಕ ಅಂತ ಕರ್ಕೊಂಡಿದ್ದಾರೆಯೇ ಹೊರತು ಸಾಮ್ರಾಟ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಒಂದೇ ಕುಟುಂಬದ ಪ್ರಾಬಲ್ಯ, ಅಲ್ಲಿರುವ ಏಕ ಚಕ್ರಾಧಿಪತ್ಯವೇ ಬಿಜೆಪಿಯಲ್ಲಿ ಇದೆ ಅನ್ನೋ ಭ್ರಮೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆವರಿಸ್ಬಿಟ್ಟಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಹೇಳಿದ ಮಾತುಗಳನ್ನ ಕೇಳ್ಕೊಂಡಿರೋದೇ ಎಐಸಿಸಿ ಅಧ್ಯಕ್ಷರ ಜವಾಬ್ದಾರಿ ಅಂತ ಭಾವಿಸಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿಜಿ ವಿರುದ್ಧ ಸುಮ್ನೆ ಆರೋಪ ಮಾಡ್ತಾ ಇದ್ದಾರೆ. ತಮ್ಮ ವಯಸ್ಸಿಗೆ ಇರುವ ಗೌರವವನ್ನ ಕೂಡ ಮರ್ತು ಖರ್ಗೆ ಹೀಗೆ ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂತಹ ಗುಲಾಮಗಿರಿ ಪದ್ಧತಿಯೇ ಬಿಜೆಪಿಯಲ್ಲಿ ಇದೆ ಅನ್ನೋ ಭ್ರಮೆ ಹಿರಿಖರ್ಗೆ ಅವರನ್ನ ಕಾಡ್ತಾ ಇದೆ. ಇನ್ನು ಖರ್ಗೆ ಅವರು ಮೋದಿಜಿ ಅವರ ಬಗ್ಗೆ ಇಷ್ಟೆಲ್ಲ ಹೇಳ್ತಾರಲ್ವಾ, ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರಾಗಿದ್ದಾಗ, ಖರ್ಗೆ ಅವರೇ ಅಧ್ಯಕ್ಷರಾಗಿರುವಾಗ ಕಾಂಗ್ರೆಸ್ ಎಷ್ಟು ರಾಜ್ಯಗಳಲ್ಲಿ ಚುನಾವಣೆ ಗೆದ್ದಿದೆ? ಯಾವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ? ದೇಶದ 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಸ್ವತಂತ್ರ ಬಲದಿಂದ ಅಧಿಕಾರ ರಚಿಸಿದ್ದು. ಉಳಿದೆಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಕೂತಿದೆ. ಅಷ್ಟೇ ಯಾಕೆ, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 61 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ. ಇಷ್ಟಾದ್ರೂ ಉಪಮುಖ್ಯಮಂತ್ರಿ ಸ್ಥಾನವನ್ನ ಬಿಹಾರದ ಪ್ರಾದೇಶಿಕ ಪಕ್ಷಕ್ಕೆ ನೀಡ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ರಾಷ್ಟ್ರೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಸ್ಥಿತಿ ದುಸ್ಥಿತಿಗೆ ತಲುಪಿಬಿಟ್ಟಿದೆ. ಆದ್ರೆ ಮೋದಿಜಿ ನೇತೃತ್ವದಲ್ಲಿ ಬಿಜೆಪಿ ಏನೆಲ್ಲ ಸಾಧಿಸಿದೆ ಗೊತ್ತಾ? ದೇಶದ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿರೋದಕ್ಕೆ ಮೋದಿ ಕಾರಣರಾಗಿದ್ದಾರೆ. ದೇಶದ 13 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಬಿಜೆಪಿಯು ಸ್ವಂತ ಬಲದಲ್ಲಿ ಅಧಿಕಾರ ಹಿಡಿದಿದೆ. ಲೋಕಸಭೆ ಚುನಾವಣೆ ಬಿಡಿ, ವಿಧಾನಸಭೆ ಚುನಾವಣೆಗಳಲ್ಲೂ ಕೂಡ ಜನ ಮೋದಿಜಿ ಅವರಿಗಾಗಿ ಬಿಜೆಪಿಗೆ ಮತ ನೀಡ್ತಾರೆ. ಇದು 16 ವಿಧಾನಸಭಾ ಚುನಾವಣೆಗಳಲ್ಲಿ ಸಾಬೀತು ಕೂಡ ಆಗಿದೆ.
ಇದೆಲ್ಲವನ್ನ ಮರೆತು ಸೋಲಿನ ಸರದಾರರಂತಿರುವಂತಹ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮ್ನೆ ಆರೋಪ ಮಾಡ್ತಾರೆ ಅಂದ್ರೆ ಇವರಿಗೆ ಸೋಲಿನ ಹತಾಶೆ, ಮುಂದೆ ಸೋಲುವ ಭಯ ಎಷ್ಟು ಕಾಡ್ತಾ ಇರಬಹುದು. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.